ಮೊದಲನೇ ಪ್ರಾರ್ಥನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಕೃಷ್ಣೌ ವಂದೇ ಜಗದ್ಗುರುಂ. ವಸುದೇವಸುತಂ ದೇವಂ. ಇಲ್ಲಿ ಅನುಸ್ವಾರಗಳ ಕಡೆ ಗಮನ ಕೊಡಿ. ವಸುದೇವ ಸುತನ್, ತದ ನಂತರ ಬಂದ ಅನುಸ್ವಾರ ನ ಅರ್ಧದಷ್ಟು. ಆನಂತರ ದೇವಂ, ಇಲ್ಲಿ ಅನುಸ್ವಾರ ಕ ವರ್ಗದ ಅನುನಾಸಿಕವಾದ ಂಗ, ದೇವಂ. ಮುಂದಿನ ಚರಡು ನೋಡಿ. ಕಂಸಚಾಣೂರಮರ್ದನಂ. ಕಂಸ, ಇಲ್ಲಿ ಸಹ ಕಂಸ, ಕಂಸ ಅಲ್ಲ, ಕಂಸ. ಅನುನಾಸಿಕ ವ ಅಂದರೆ ಮೂಗಿನಿಂದ ವದ ಉಚ್ಚಾರಣೆ. ಕಂಸ. ಚಾಣೂರ ಮರ್ದನಂ, ಇಲ್ಲಿ ಮರ್ಧನಂ ಅಲ್ಲ, ಮರ್ದನಂ. ದೇವಕೀ ಪರಮಾನಂದಂ. ದೇವಕೀ, ಕೀ ದೀರ್ಘ, ಹಾಗೆ ಪರಮಾನಂದಂ. ಇಲ್ಲಿ ಪರಮಾನಂದಂ ಅಲ್ಲ, ಮಕಾರ ಅಲ್ಲ, ಅನುಸ್ವಾರ ಂಗ, ಕ ವರ್ಗದ ಅನುನಾಸಿಕ ಂಗದ ಉಚ್ಚಾರಣೆ ಬೇಕು. ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಕೃಷ್ಣೌ. ಇಲ್ಲಿ ಸಹ ಅನುಸ್ವಾರ ಮೂಗಿನಿಂದ ವದ ಉಚ್ಚಾರಣೆ. ಕೃಷ್ಣೌ ವಂದೇ ಜಗದ್ಗುರುಂ. ಪೂರ್ಣ ಶ್ಲೋಕ ಕೇಳಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಕೃಷ್ಣೌ ವಂದೇ ಜಗದ್ಗುರುಂ. ತಾಯಿ ದೇವಕಿಗೆ ಅಪಾರವಾದ ಆನಂದವನ್ನು ನೀಡುವವನಿಗೆ ನಮಸ್ಕಾರ. ದುಷ್ಟ ರಾಜನಾದ ಕಂಸ ಮತ್ತು ಬಲಿಷ್ಠ ಮಲ್ಲನಾದ ಚಾಣೂರನ್ನು ಸಂಹರಿಸಿದವನಿಗೆ ವಂದನೆಗಳು. ವಾಸುದೇವನ ಪುತ್ರನು ಮತ್ತು ದಿವ್ಯ ಸ್ವರೂಪನೂ ಆದ ದೇವನಿಗೆ ನಮಸ್ಕಾರ. ಸಮಸ್ತ ಲೋಕಕ್ಕೆ ಗುರುವಾದ ಜಗದ್ಗುರು ಶ್ರೀಕೃಷ್ಣನಿಗೆ ನಾನು ನಮಸ್ಕರಿಸುತ್ತೇನೆ.